ಸಾಧ್ಯ ಅಲ್ಲ. ನಾನು ಟ್ರೈ ಮಾಡ್ತೀನಿ 10 ನಿಮಿಷದಲ್ಲಿ ನನ್ನ ವಾಕ್ಯವನ್ನು ಮುಗಿಸಕ. ಯಾಕಂದ್ರೆ ವಚನ ಹೇಳುವಾಗ ವಾಕ್ಯ ಹೇಳುವಾಗ ಸಮಯವನ್ನು ಟೈಮನ್ನು ಹೆಂಗ ಹೋಗ್ತಾವ ಗೊತ್ತಾಗಲ್ಲ. बोलने वाला बोलते जाता है तो वचन वो गहरा ही ಯಾವಾಗ ವಾಕ್ಯ ಹೇಳಕ ನಿಂದಿರ್ತಾರೋ ಅಲ್ಲಿ ವಾಕ್ಯ ಹೇಳ್ತಾ ರೆಫರೆನ್ಸ್ ಅಲ್ಲಿ ಹೋಗ್ತಾ ರೆಫರೆನ್ಸ್ ಇನ್ನ ತುಂಬಾ ಜ್ಞಾಪ ಬಂದು ಇನ್ನ ಹೆಚ್ಚಾಗಿ ಹೇಳ್ಬೇಕಂತ ಮನಸ್ಸಾಗ್ತದೆ. ಅದ್ರ ಸಲುವಾಗಿ ನಾನು ಪೂರ್ತಿ ಟ್ರೈ ಮಾಡ್ತೀನಿ. ಇವತ್ತು ವಾಕ್ಯ ನಡೆಯುವಂತ ವಾಕ್ಯ ಅಂದ್ರೆ ಸ್ಪೆಷಲಿ ಸಂಡೇ ಸ್ಕೂಲ್ ಮಕ್ಕಳ ಸಲುವಾಗಿ. ಯಾಕಂದ್ರೆ ನಮ್ಮ ಕಡೆಗೆ ಈ ಆಲಯದಲ್ಲಿ ನಮ್ಮ ಕಡೆಗೆ ಜಾಸ್ತಿ ಅಂದ್ರೆ ಹೆಚ್ಚಾಗಿ ಮಕ್ಕಳು, ಚಿಕ್ಕ ಮಕ್ಕಳು ಮಾತ್ರ ನಮಗೆ ಇವಾಗ ಅಯ್ಯನವರು ವಾಕ್ಯವನ್ನು ಹೇಳ್ತಾರ. ಆ ವಾಕ್ಯವನ್ನು ತೆಗೆದುಕಸಿ ಪಟ ಓದವ್ರು ಮಾತ್ರ ರೆಡಿ ಇರಬೇಕು. ಮೊದಲನೇ ಯೋಹಾನ ಅದ್ರದ್ದು 4ನೇ ಅಧ್ಯಾಯ. ಮೊದಲನೇ ಯೋಹಾನ 4ನೇ ಅಧ್ಯಾಯ 8ನೇ ವಾಕ್ಯದಿಂದ ಓದೋಣ. ಏನು? ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವರಲ್ಲ, ಯಾಕಂದರೆ ದೇವರು ಪ್ರೀತಿ ತೋರಿಸ್ತೀವಿ. ಇನ್ನು ಮ್ಯಾಗ ಹೋಗು. 7ನೇ ವಾಕ್ಯದಲ್ಲಿದ್ದವರು, ಪ್ರಿಯರೇ, ನಾವು ಒಬ್ಬರನ್ನು ಒಬ್ಬರು ಪ್ರೀತಿಸೋಣ. ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು ದೇವರನ್ನು ಬಲ್ಲವನಾಗಿದ್ದಾನೆ. Hallelujah. 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 ये वचन कितने लोग होंगे? ಈ ವಾಕ್ಯ ಎಷ್ಟು ಜನಕ್ಕೆ ಸಿಕ್ಕಿದೆ? ಕೈ ಎತ್ತಿ. ये वचन कितने लोग होंगे? ಈ ವಾಕ್ಯ ಎಷ್ಟು ಜನಕ್ಕೆ ಸಿಕ್ಕಿದೆ? ಇಲ್ಲಿ ಇನ್ನವರೆಗೆ ಯಾರಿಗೆ ಸಿಕ್ಕಿಲ್ಲ ಅವ್ರು ಹುಡುಕ್ತಾ ಇದ್ದಾರೆ. ಆದ್ರೆ ನೆನಪಿಸಿ ಇವಾಗ ನನ್ನ ಕಡೆಗೆ ಧ್ಯಾನ ಮಾಡಲಿ. ಯಾಕಂದ್ರೆ ಸಮಯವಿಲ್ಲ ನಮ್ಮ ಹತ್ರ. ಇಲ್ಲಂದ್ರೆ ನಾನು ಇನ್ನ ಹೆಚ್ಚಾಗಿ ವಾಕ್ಯ ಹೇಳ್ತಿದ್ದೆ. ದೇವರು ತನ್ನ ಪ್ರೀತಿ ಯಾವ ತರ ಮಾಡ್ಬೇಕಂದ್ರೆ ಪ್ರೀತಿ ಮೇಲೆ ಈ ವಾಕ್ಯಗಳು, ಈ ಪ್ರೀತಿ ಮೇಲಿನ ವಾಕ್ಯ ಇದು ಯಾರಿಗೆ ಹೇಳ್ತಾನೆ ಗೊತ್ತಾ? ಯಾರಿಗೆ ಹೇಳ್ತಾನೆ ಗೊತ್ತಾ? ನೀನು ಶಾಕ್ ಆಗ್ಬೇಡ, ಆ ಕಡೆ ಈ ಕಡೆ ನೋಡ್ಬೇಡ. ಈ ವಾಕ್ಯ ಯಾರ ಸಲ ಗೊತ್ತಾ? ನಮ್ಮ ಸಲ, ನಿಮ್ಮ ಸಲ. ಯಾಕಂದ್ರೆ ಏನ್ ಹೇಳ್ತದೆ ಈ ವಾಕ್ಯ? ಏನ್ ಮಕ್ಕಳು ನಾವು ಒಬ್ಬರಿಗೊಬ್ರು ಏನ್ ಹೇಳ್ಬೇಕು? ಪ್ರೀತಿಯನ್ನು. ಹೌದಲ್ಲ? ಒಬ್ಬರಿಗೆ ಒಬ್ಬರು ಪ್ರೀತಿ